ನಮಸ್ಕಾರ ಸ್ನೇಹಿತರ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಹೈ ವೋಲ್ಟೇಜ್ ಇರೋ ಒಂದು ಪ್ರೋಮೋ ಬಂದಿದೆ. ಪ್ರೋಮೋದಲ್ಲಿ ಹೈಲೈಟ್ ಆಗಿ ಏನಪ್ಪಾ ಕಾಣಿಸ್ತಾ ಇದೆ ಅಂದ್ರೆ, ಇದೇ ಮೊದಲ ಬಾರಿಗೆ ಮಾಡುವವರು ಈ ಸೀಸನ್ ಫುಲ್ ರೆಬಲ್ ಆಗ್ಬಿಟ್ಟು ಖಡಕ್ ಆಗಿ ಮಾತಾಡ್ತಾ ಇದ್ದಾರೆ, ಫೈರ್ ಆಗ್ಬಿಟ್ಟಿದ್ದಾರೆ ಮಾಡುವವರು. ಅಂಡ್ ಬಿಗ್ ಬಾಸ್ ಮನೆಗೆ ಶಾಕಿಂಗ್ಲಿ ವೀಕ್ಷಕರು ಎಂಟ್ರಿ ಕೊಟ್ಟಿದ್ದಾರೆ. ಪ್ರೋಮೋ ಪ್ರಾರಂಭವಾಗ್ತಾರೆ, ಬಿಗ್ ಬಾಸ್ ಅವರು ಏನು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಬಿಗ್ ಬಾಸ್ ಮನೆ ಮುಂದಿನ ನಾಯಕರನ್ನ ಕ್ಯಾಪ್ಟನ್ ಆಯ್ಕೆ ಮಾಡೋದಕ್ಕೆ ಬಿಗ್ ಬಾಸ್ ಮನೆಗೆ ವೀಕ್ಷಕರು ಬರ್ತಾರೆ, ನಿಮ್ಮನ್ನ ಇಷ್ಟಪಡುವಂತ ವೀಕ್ಷಕರು. ಅಂಡ್ ಅವರ ಮೆಚ್ಚುಗೆ ಯಾವ ಒಬ್ಬ ಕಂಟೆಸ್ಟೆಂಟ್ ಪಡಿತಾರೋ ಆ ಒಬ್ಬ ಕಂಟೆಸ್ಟೆಂಟ್ ಈ ಒಂದು ವಾರ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ನಮ್ಗೆ ತಿಳಿದು ಬರೋದೇನಪ್ಪಾ ಅಂದ್ರೆ, ವೀಕ್ಷಕರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅಂಡ್ ಒಬ್ಬೊಬ್ಬರಾಗಿ ಈ ಒಂದು ವಾರ ಯಾರೆಲ್ಲ ಲೆಟರ್ ಬರ್ಕೊಂಡು ಸೇವ್ ಆಗಿದ್ದಾರೆ ನಾಮಿನೇಷನ್ ಇಂದ ಕಂಟೆಸ್ಟೆಂಟ್ ಗಳು, ಅವ್ರು ಬಂದ್ಬಿಟ್ಟು ಅವ್ರು ಯಾಕೆ ನಾಯಕರಾಗ್ಬೇಕು ಅನ್ಕೊಂಡಿದ್ದಾರೆ, ಯಾಕೆ ಕ್ಯಾಪ್ಟನ್ ಆಗ್ಬೇಕಾಗಿದ್ದಾರೆ ಅನ್ಬಿಟ್ಟು ಮನೆಗೆ ಬಂದಿರುವಂತ ವೀಕ್ಷಕರಿಗೆ ಮನವಿ ಮಾಡ್ಕೊಳ್ಬೇಕು, ಅವ್ರನ್ನ ಒಪ್ಪಿಸ್ಬೇಕು. ವೀಕ್ಷಕರ ವೋಟಿಂಗ್ ನಲ್ಲಿ ಯಾರು ಅಧಿಕವಾದಂತ ವೋಟಿಂಗ್ ನ ಪಡ್ಕೊಳ್ತಾರೋ ಆ ಒಬ್ಬ ಕಂಟೆಸ್ಟೆಂಟ್ ಈ ಒಂದು ವಾರಕ್ಕೆ ಕ್ಯಾಪ್ಟನ್ ಆಗ್ತಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ನಮ್ಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು, ಈ ಪ್ರೋಮೋ ಫುಲ್ ಇರೋದೇನಪ್ಪ ಅಂದ್ರೆ ಮಾಡುವವರ ಖಡಕ್ ಮಾತುಗಳು. ಮಾಡುವವರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಸ್ಪಂದಿಸೋದಿಲ್ಲ ಅಂತ ಹೇಳ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತ ಎಲ್ಲಾ ಗಲಾಟೆಗಳು ಸಹನು ಟೈಮ್ ವೇಸ್ಟ್ ಗಲಾಟೆಗಳು, ಹುಚ್ಚರ ಗಲಾಟೆಗಳು. ಆ ಒಂದು ಗಲಾಟೆ ಮಧ್ಯೆ ನಾನೇನಾದ್ರೂ ಹೋಗಿ ಮಾತಾಡಿದ್ರೆ ಅಥವಾ ನಾನೇನೋ ಅಂದ್ರು ಅಲ್ಲಿ ಸ್ಪಂದನೆ ನೀಡಕ್ ಹೋದ್ರೆ ನಾನು ಹುಚ್ಚನಾಗಿ ಹೋಗ್ಬಿಡ್ತೀನಿ. ಇಲ್ಲೆಲ್ಲ ನಡೆಯೋ ಗಲಾಟೆಗಳೆಲ್ಲಾನು ಸುಮ್ನೆ ವರ್ತ್ಲೆಸ್ ಗಲಾಟೆಗಳು ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ನಾನು ಕ್ಯಾಪ್ಟನ್ ಆದ್ರೆ ಹಳ್ಳಿಯನ್ನ ಗತ್ತಿ ಏನಿದೆ, ಖಡಕ್ ಏನಿದೆ ಅಂತ ನಾನು ತೋರಿಸ್ಕೊಡ್ತೀನಿ, ನನ್ನ ಗತ್ತು ನಾನು ತೋರಿಸ್ತೀನಿ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ನಮ್ಗೆ ಮಾಡೋರು ಕಂಪ್ಲೀಟ್ ಆಗಿ ಫೈರ್ ಆಗಿರೋದು ಕಾಣ್ ಸಿಗ್ತಾ ಇದೆ. ಇನ್ ಕೇಸ್ ನಿಜವಾಗ್ಲೂ ನೆನ್ನೆ ಸಿಕ್ಕಂತಹ ಲೆಟರ್ ನಿಂದ ಮಾಡೋರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ, ಮತ್ತೆ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಇಷ್ಟೋ ದಿನ ಮಾಡೋರು ಏನಪ್ಪಾ ಅಂದ್ರೆ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಿಂದೆ ಉಳಿದಿದ್ರೆ, ಎಲ್ಲೋ ನನ್ನ ಉತ್ತರ ಕರ್ನಾಟಕ ಯಾರಿಗೂ ಇಷ್ಟ ಆಗಲ್ವೇನೋ, ನನ್ ಮಾತಾಡೋದು ಅರ್ಥ ಆಗುತ್ತಾ ಇಲ್ವ ಅಂತ ನಿನ್ನೆ ಬಂದಂತ ಲೆಟರ್ ನಲ್ಲಿ ಅವ್ರ ವೈಫ್ ಏನು ಉತ್ತರ ಕನ್ನಡದ ಶೈಲಿಯಲ್ಲೇ ನೀವು ಆನ್ಸರ್ ಮಾಡಿ ಜೋರಾಗಿ ಮಾತಾಡಿ ಅಂತ ಹೇಳಿದ್ರು. ಆ ಒಂದು ವಿಚಾರಕ್ಕೆ ಈಗ ಮಾಡೋರ್ ಕಡೆಯಿಂದ ರೆಬಲ್ ಆಗಿರುವಂತ ರಿಯಾಕ್ಷನ್ ಬರ್ತಾ ಇದೆ. ಬಿಗ್ ಬಾಸ್ ಮನೆಗೆ ತಾನ್ ಯಾಕೆ ನಾಯಕನಾಗ್ಬೇಕಂತ ಖಡಕ್ ಆಗಿರೋಂತ ಮಾತುಗಳು ಮಾತಾಡ್ತಾ ಇದ್ದಾರೆ. ಮನೆಗೆ ಬಂದಿರುವಂತ ವೀಕ್ಷಕರು ಸಹ ಶಿಳ್ಳೆ ಹೊಡೆದ್ರ ಮೂಲಕ, ಚಪ್ಪಾಳಿ ಹೊಡೆದ್ರ ಮೂಲಕ ಮಾಡೋರ ಮಾತಿಗೆ ತುಂಬಾ ಅಂದ್ರೆ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ನಮ್ಗೆ ಇನ್ನೊಂದು ಏನಪ್ಪಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ, ಕಾವ್ಯ ಅವರು ಮತ್ತೆ ಜಾನ್ವಿ ಅವರು ಸಹ ಈ ಒಂದು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದಾರೆ. ಸೊ ಈಗ ಇದರಿಂದ ನಮ್ಗೆ ತಿಳಿದು ಬರೋದು ಏನಪ್ಪಾ ಅಂದ್ರೆ, ಇವತ್ತಿನ ಎಪಿಸೋಡ್ ನಲ್ಲಿ ಕಾವ್ಯ ಅವ್ರಿಗೋಸ್ಕರ ಗಿಲ್ಲಿ ಅವರು ಲೆಟರ್ ನ ತ್ಯಾಗ ಮಾಡಿದ್ದಾರೆ. ಅಂಡ್ ಜಾನ್ವಿ ಅವ್ರಿಗೋಸ್ಕರ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಯಾರಾದ್ರೂ ತ್ಯಾಗ ಮಾಡಿರ್ಬೋದು ಲೆಟರ್, ಅಥವಾ ಅದು ಜಾನ್ವಿ ಅವರೇ ನನಗೆ ಲೆಟರ್ ಬೇಕು ಅಂತ ಚೂಸ್ ಮಾಡಿರ್ಬೋದು. ಸೊ ಇದರಿಂದ ಈಗ ಕ್ಯಾಪ್ಟನ್ಸಿ ಕಂಟೆಂಡರ್ ಟೆಸ್ಟ್ ನಲ್ಲಿ ಒಟ್ಟಾರೆ 6 ಜನಗಳಿದ್ದಾರೆ. ಅದು ಯಾರ್ಯಾರಪ್ಪ ಅಂದ್ರೆ, ಅಭಿ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ರಿಷಾ ಅವರಾಗಿರ್ಬೋದು, ಅಂಡ್ ಇವಾಗ ಕಾವ್ಯ ಅವರಾಗಿರ್ಬೋದು, ಅಂಡ್ ಜಾನ್ವಿ ಅವರಾಗಿರ್ಬೋದು. ಇವರೆಲ್ಲ ಕ್ಯಾಪ್ಟನ್ಸಿ ರೇಸ್ ಗಳಿದ್ದಾರೆ. 6 ಜನ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದಾರೆ. ಈ 6 ಜನಗಳ ಪೈಕಿ ಯಾರೊಬ್ಬರು ಕ್ಯಾಪ್ಟನ್ ಆಗ್ಬೇಕು ಅಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತ ವೀಕ್ಷಕರು ವೋಟ್ ಮಾಡೋದ್ರ ಮೂಲಕವಾಗಿ ತಿಳಿಸ್ಕೊಡ್ಬೇಕು. ಆ ಒಂದು ವೋಟಿಂಗ್ ಪ್ರೋಸೆಸ್ ನ ಸಹ ನಮ್ಗೆ ಈಗ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಈ ಒಂದು ರೇಂಜ್ ಗೆ ಬಿಗ್ ಬಾಸ್ ಪ್ರೋಮೋ ಬಿಟ್ಟಿರೋದಾಗಿರ್ಬೋದು, ಮಾಡೋರು ಮಾತಾಡ್ತಾನ ಅಂತ ಮಾತುಗಳು ಅಷ್ಟೊಂದು ಹರ್ಷೋದ್ಗಾರ ಆಗಿರ್ಬೋದು, ಶಿಳ್ಳೆ ಚಪ್ಪಾಳೆ ಬರ್ತಾರ ನೋಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಮಾಡುವವರೇ ಕ್ಯಾಪ್ಟನ್ ಆಗ್ಬಿಟ್ಟಿದಾನೆ ಅನ್ನೋ ತರ ಈಗ ಈ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಅಂಡ್ ನಿಜವಾಗ್ಲೂ ಈ ಒಂದು ಪ್ರೋಮೋದಲ್ಲಿ ಮಾಡುವವರು ಕಾಣ್ ಸಿಗ್ತಾರ ತರ ಇನ್ನು ಮುಂದಿನ ಎಪಿಸೋಡ್ ಗಳಲ್ಲಿ, ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರೇನ ಕಾಣಿಸ್ಕೊಂಡ್ರು ಅಂದ್ರೆ 100% ಟಫ್ ಕಂಟೆಂಡರ್ ಆಗ್ತಾರೆ ಬಿಗ್ ಬಾಸ್ ಈ ಒಂದು ಸೀಸನ್ ಅಲ್ಲಿ ಮಾಡೋರು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮಾಡುವವರಿಗೆ ಉತ್ತರ ಕನ್ನಡದ ಜನರ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಇದೆ. ಏನು ಮೊದಲ 3ನೇ ವಾರದಲ್ಲೇನೆ ಫೈನಲಿಸ್ಟ್ ಆಗುವಂತ ಒಂದು ಟಾಸ್ಕ್ ಇತ್ತು, ಆ ಒಂದು ಟಾಸ್ಕ್ ನನ್ನು ಸಹ ಡೈರೆಕ್ಟ್ ಆಗಿ ಅವರು ಹೈಯೆಸ್ಟ್ ವೋಟ್ ಮಾಡೋದ್ರ ಮೂಲಕ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ಸಪೋರ್ಟ್ ಇದೆ ಮಾಡುವವರಿಗೆ. ಸೊ ಇದರಿಂದ ಮಾಡುವವರು ಇವಾಗ ಏನಾದ್ರು ತುಂಬಾ ಓಪನ್ ಅಪ್ ಕಾಬಿ, ತುಂಬಾ ರೆಬಲ್ ತರ ಪಾಯಿಂಟ್ ಇರೋ ಹತ್ರ ಪಾಯಿಂಟ್ ಇಟ್ಕೊಂಡು ಮಾತಾಡ್ಕೊಂತ ಹೋದ್ರೆ, ಇವಾಗ ಪ್ರೋಮೋದಲ್ಲಿ ಏನು ಫುಲ್ ಕಡಕ ಕಾಣಿಸ್ಕೊಳ್ತಾ ಇದೆ ಅದೇ ರೀತಿ ಕಾಣಿಸ್ಕೊಳ್ಳೋದಾದ್ರೆ, ನಿಜವಾಗ್ಲೂ ಟಫ್ ಕಂಟೆಂಟ್ ಆಗ್ತಾರೆ. ಟಾಪ್ 5 ಕಂಟೆಸ್ಟೆಂಟ್ ಗಳಲ್ಲಿ ಇವರು ಸಹ ಒಬ್ಬರಾಗ್ತಾರೆ. ಅಷ್ಟರ ಮಟ್ಟಿಗೆ ಇವರು ಬೆಳಿಬಹುದು ಅಂತ ನನಗನ್ನಿಸ್ತಾ ಇದೆ. ಅಂಡ್ ಮಾಡುವವರಿಗೆ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಬಂದಂಗೆ ಕಾಣಿಸ್ತಾ ಇದೆ ಒಂದು ಲೆಟರ್ಸ್ ಇಂದ. ಅಂಡ್ ಇನ್ನೊಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ, ಆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಅವಕಾಶ ಸಿಕ್ಕಂಗಿದೆ. ಈ ಮನೆಗೆ ಹೋಗಿರುವಂತ ವೀಕ್ಷಕರು ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ಸ್ ಗೆ ವೋಟ್ ಮಾಡಿರ್ಬೋದು, ಅಥವಾ ಮಾಡುವವರೇ ನಾಯಕರಾಗಿ ಆಯ್ಕೆ ಮಾಡ್ಕೊಂಡಿರ್ಬೋದ. ಈ ಒಂದು ವಾರಕ್ಕೆ ಈಗ ಈ ಒಂದು ಲೆಟರ್ ನ ಏನು ಸೇವ್ ಮಾಡ್ಕೊಂಡು, ಈ ಒಂದು ಲೆಟರ್ ನಿಂದ ಯಾರು ನಾಮಿನೇಷನ್ ಇಂದ ಪಾರಾಗಿದ್ದಾರೆ 6 ಕಂಟೆಸ್ಟೆಂಟ್ ಗಳು, ಇವರ ಪೈಕಿ ಯಾರು ಈ ಒಂದು ವಾರದ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ, ಯಾರು ನಿಜವಾಗ್ಲೂ ಡಿಸರ್ವಿಂಗ್ ಇದಾರೆ ಕ್ಯಾಪ್ಟನ್ ಅಂತ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಮಾಡುವವರು ಪ್ರೋಮೋದಲ್ಲಿ ಕಾಣಿಸ್ಕೊಳ್ತಾರಂತ ರೆಬಲ್ ರೇಂಜ್ ಗೆ ಅದೇ ತರ ಕಂಟಿನ್ಯೂ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಡೋರು ಇನ್ನೂ ಒಂದು ಹೈ ರೇಂಜ್ ಹೋಗ್ಬೋದಂತ ನಿಮ್ಗೆ ಅನ್ಸುತ್ತಾ? ಇಲ್ಲಾಂದ್ರೆ ಮಾಡೋರು ಈ ಶಿಫ್ಟ್ ಆಫ್ ದಿ ಕ್ಯಾರೆಕ್ಟರ್ ಏನಿದೆ ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು.